ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗ ಹೊಲಕ್ಕೆ ಬಂದೀವ್ರಿ. ಕಸ ಇತ್ತಲ್ರಿ, ಕಸ ತೆಗಿಲಿಕ್ಕೆ ಬಂದೀವ್ರಿ ಹೊಲಕ್ಕೆ. ಬಿಸಿಲು ನೋಡ್ರಿ ಎಷ್ಟು ಅದರಿ, ಬಿಸಿಲು ಹತ್ರ ಭಾಳ ಅದರಿ. ಈಗ ಒಂದು ಸ್ವಲ್ಪ ಮಾಡಲಕ್ಕತ್ತದತ್ತೇಳಿ ಕಮ್ಮಿ ಆಗ್ಯದ್ರಿ. ಸ್ವಲ್ಪ ಈಗ 2-3 ದಿನ ಆಯ್ತು ರೀ ಮಾಡಲಕ್ಕತ್ತದಲ್ರಿ. ಹಿಂಗಾಗಿ ಬಿಸಿಲು ಕಮ್ಮಿ ಆಗ್ಲಕ್ಕತ್ತದ್ರಿ. ಇಷ್ಟು ದಿನ ಹತ್ರನು ಏನು ಖಂಡಾಪಟ್ಟಿ ಬಿಸಿಲು ರೀ. ನೋಡಿ ಹೊರಗೆ ಬರೋಷ್ಟು ಆತಿದ್ದಿಲ್ರಿ. ಆ ನಮೂನಿ ಬಿಸಿಲು ರೀ. ನೋಡ್ರಿ ದಾಳಿಂಬ್ರಿ ಕಾಲಾಗಿ ಹಂಗೆ ಜಗಳ ಆಡ್ಲಕತ್ತಾರ ನೋಡ್ರಿ. ಅವಿನ ಚಾಟ್ನಿ ಹೊಡೆದಿಲ್ರಿ, ಸುಮ್ಮನೆ ಎಲ್ಲಾರ ಒಂದೊಂದು ಆಗ್ಯಾವ್ರಿ. ಅವು ಒಂದೊಂದು ಗಿಡಕ್ಕೆ ಒಂದೊಂದು ಕಾಯಿ ಆಗ್ಯಾವ್ರಿ, ಹೂವು ಹರಿಲಾರ್ದವ್ರಿ. ಅವು ಆಗ್ಯಾವ್ರಿ, ಅವು ಹಣ್ಣಾಗಿಲ್ರಿ, ಏನೂ ಆಗಿಲ್ರಿ, ಹಾಗೆ ತಿಂತಾರ ನೋಡ್ರಿ ಅವ್ರು. ಎಲ್ಲಗ್ಯಾವ ಇನ್ನು ಬೆಳಗ್ಗೆ ಅದಾವಲ್ಲ, ಎಲ್ಲಗ್ಯಾವ ಹಾಯ್ ಹಾಂ. ನಮ್ಮ ಸಂಪತ್ತಗ್ರಿ ಮಾನ್ಕಾಯಿ ತಿಂದು ರೀ ಬಿಸಿಲಾಗ ಅಡ್ಡಾಡಿ ಹೀಟ್ ಭಾಳ ಆಗಿಬಿಟ್ಟದ್ರಿ. ಇವತ್ತು ನಿನ್ನೆ ಸುಟ್ಟಾಯ್ತು ಜ್ವರ ಬಂದದ್ರಿ, ನೆಗಡಿ ಬಂದದ್ರಿ ನಮ್ಮ ಸಂಪತ್ತಗ್ರಿ. ಆಗಳೇ ದವಾಖಾನಿಗೆ ಹೋಗಿ ಕರ್ಕೊಂಡು ತೋರಿಸ್ಕೊಂಬಂದಾರಿ. ಈಗ ಅಡ್ಡಾಡ್ಲಕತ್ತಾನ್ರಿ. ನಿನ್ನೆ ಸುಟ್ಟ ಮಕ್ಕೊಂಡು ರಾತ್ರಿ ಬೆಳತ್ತಾನ ಎಚ್ಚರದೀವ್ರಿ ನಮ್ಮ ಸಂಪತ್ತನ ಕಾಲ. ಅಷ್ಟು ಹೀಟ್ ಅಂದ್ರೆ ಹೀಟ್ ಆಗಿಬಿಟ್ಟದ್ರಿ. ಬರೀ ರಾತ್ರಿ ಎದ್ದು ನೀರು ಕುಡಿಯೋದ ನೋಡ್ರಿ. ಈಗ ಒಂದು ಸ್ವಲ್ಪ ನಮ್ಮ ಸಂಪತ್ತು ನೋಡ್ರಿ ಅಡ್ಡಾಡ್ಲಕತ್ತಾನ್ರಿ. ಒಟ್ಟು ಮುಂಜಾನೆ ಹಿಡಿದು ನಿನ್ನೆ ರಾತ್ರಿ ಹಿಡಿದು ಒಟ್ಟು ಅಡ್ಡಾಡಿಲ್ರಿ ಪಾಪ್ರಿ. ಊಟನೂ ಮಾಡಿಲ್ರಿ, ಏನೂ ಮಾಡಿಲ್ರಿ ನಮ್ಮ ಸಂಪತ್ತು. ಹೌದಲ್ಲಪ್ಪು? ಏನು ಕುಡ್ದು ಬಂದೀನೇ ಈಗ? ಔಷಧ ಕೊಟ್ಟಾರಿ, ಚಲೋ ರೀ. ಇನ್ನು ನಮ್ಮ ಸಂಪತ್ತು ರೀ ತಾನೇ ಕೊಟ್ಟರು ಹಾಕೊಂಡ್ಬಿಡ್ತಾನ್ರಿ. ತಾನು ಕೈಯಾಗ ಕೊಟ್ರೆ ಹಾಕೊಂಡ್ಬಿಡ್ತಾನ್ರಿ. ಮೊದಲು ಸಣ್ಣವಿದ್ದಾಗ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾರಿ, 2 ವರ್ಷನೋ ಇದ್ದಾಗ ರೀ. ಈಗ ತನ್ನ ತಿಳಿಲಿಕ್ಕತ್ತದಲ್ರಿ, ತಾನೇ ನುಂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ನಮ್ಮ ಸಮರ್ಥನೂರು ಹಾಗೆ ರೀ, ಸಣ್ಣವಿದ್ದಾಗೂ ಕೊಟ್ಟರು ಹಾಗೆ ನುಂಗ್ಯಾನ್ರಿ. ದೊಡ್ಡವಾದ ಬಳಕೂ ಹಾಗೆ ನುಂಗ್ಯಾನ್ರಿ. ನಮ್ಮ ಸಂಪತ್ತು ಗುಳಿಗೆ ಸಮಯಕ್ಕೆ ಕೊಟ್ಟರು ತಿಂದೇ ಬಿಡ್ತಿದ್ದಾರಿ ಕರ. ಹಂಗೆ ರೀ ನಮ್ಮ ಸಮರ್ಥ ಹಂಗಂತ ನೋಡ್ರಿ. ನಮ್ಮ ಸಂಪತ್ತೂ ನಾವೆಲ್ಲಿ ಭಾಳ ಕಿರಿಕಿರಿ ಮಾಡ್ತಾನಂದು ಇವನಿಗೆ ಭಾಳ ಆರಾಮ್ ತಪ್ಪಲ್ರಿ. ಅವನಿಗೆ ಅದು ಆರಾಮ್ ತಪ್ತದ್ರಿ. ಎಲ್ಲಾರ ಊರಿಗೆ ಅದು ಹೋಗಿ ಬಂದರಿ. ಇವನಿಗೆ ತಪ್ಪಲ್ರಿ. ಬಿಸಿಲಾಗ ಆಡಿ ತಿರುಗಾಡಿ ಚಪ್ಪಲ್ ಹಾಕೊಳಲ್ರಿ, ಏನೂ ಹಾಕೊಳಲ್ರಿ. ತಿರುಗಾಡಿ ಹೀಟ್ ಭಾಳ ಆಗಿಬಿಟ್ಟದಲ್ರಿ. ಹಿಂಗಾಗಿ ಭಾಳ ಹೀಟ್ ಆಗಿಬಿಟ್ಟಿತ್ರಿ, ಆರಾಮ್ ತಪ್ಪಿ ಬಿಟ್ಟಿತ್ರಿ ಅವನಿಗೆ. ಈಗ ದಾಳಿಂಬ್ರಿ ಚಟ್ನಿ ಹೊಡೆದಿಲ್ರಿ, ಅವಕ್ಕೆ ಬಡ್ಡಿ ಹರ್ಸ್ಯಾರಿ, ಬೋದ್ ಬಿಟ್ಟಿವ್ರಿ ನೋಡ್ರಿ. ಅವಕ್ಕೆ ಬಡ್ಡಿ ತಳಗ ಬಡ್ಡಿ ಕಟ್ ಮಾಡ್ಕೊಂಡಾರಿ, ಗುಂಡಕ್ಕೆ ಆಗ್ಬೇಕತ್ತೇಳಿ ಗಿಡ ರೀ, ಹಾಗೆಲ್ಲ ರೀ. ಈಗ ಇದು ಹತ್ತಿ ಬೋದ್ ಬಿಟ್ಟಿವ್ರಿ ನೋಡ್ರಿ. ಹೆಂಗೆ ಕೂತಾನ ನೋಡ್ರಿ. ಹತ್ತಿ ಬೋದ್ ಬಿಟ್ಟಿವ್ರಿ. ಹತ್ತಿ ಮಳೆ ಬಂದ ಬಳಕ ಊರ್ಬೇಕ್ರಿ. ಇನ್ನ ರೀ ನೀರು ಬಿಟ್ರೆ ಚಲೋ ಆಗಲತ್ತೆ. ಮಳೆ ಬಂದು ಒಂದು ಮಳೆ ಆಯ್ತಂದ್ರೆ ಊರ್ತೀವ್ರಿ. ಇನ್ನು ಊರಿಲ್ರಿ, ಹತ್ತಿ ಬೋದ್ ಬಿಟ್ಟಿವ್ರಿ. ಹೆಂಗೆ ಬೋದ್ ಬಿಟ್ಟಿವತ್ತೆ ತೋರಿಸ್ತೀನಿ ನೋಡ್ರಿ. ಈ ಥರ ಬೋದ್ ಬಿಟ್ಟಾರಿ ಹತ್ತಿವ್ರಿ. ಇನ್ನು ಮಳೆ ಆದ ಬಳಕ ಇದ್ರೊಳಗೆ ಹುರ್ಕೋತ ಹೋಗ್ಬಿಡದ್ರಿ. ಉಕ್ಕುರು ಬಡ್ಡಿ ಏರ್ಸ್ಯವ್ರಿ. ಗುಂಡಕ್ಕೆ ಆಗ್ಬೇಕತ್ತೇಳಿ ಗಿಡ ರೀ. ತಳಗೆಲ್ಲ ರೌಂಡ್ ಮಾಡ್ಕೊಂಡಾರಿ ಗಿಡ ರೀ. ಈ ಥರ ರೌಂಡ್ ಮಾಡ್ಕೊಂಡ್ರೆ ಗುಂಡಕ್ಕೆ ಬೆಳಿತಾವ್ರಿ. ಇಲ್ಲಿಕಂದ್ರೆ ಉದ್ದಕ್ಕೆ ಹೋಗ್ಬಿಡ್ತಾವ್ರಿ. ಇದು ಹೆಂಗೆ ಹೋಗ್ಯದ ನೋಡ್ರಿ ಉದ್ದಕ್ಕೆ. ಈ ಥರ ರೀ. ಅವಾಗೆ ಗುಂಡಕ್ಕೆ ಮಾಡ್ಕೋಬೇಕ್ರಿ. ಸ್ವಲ್ಪ ಸಣ್ಣ ಇದ್ದಕ್ಕರ ರೀ ಗುಂಡಕ್ಕೆ ಹಾಕೋತ ಹೋಗ್ತಾವ್ರಿ ಗಿಡ ರೀ. ಈ ಸರಿ ಚಾಟ್ನಿ ಹಿಡಿಬೇಕಂದೀವ್ರಿ, ಕಾಯಿ ಹಿಡಿಬೇಕಂದೀವ್ರಿ. ಈ ಗಿಡ ಸಣ್ಣ ಅದಾವಲ್ರಿ, ಕಾಯಿ ಹಿಡಿದ್ರೆ ಹತ್ರನೂ ಬೀಳ್ತಾವತ್ತು ಹೇಳಿರಿ ಹಿಡ್ದಿಲ್ರಿ. ಮುಂದಿನ ಸರಿ ಹಿಡಿದ್ರೆ ಇದು ಹತ್ತಿ ತೊಗೊಂಡು ಹಿಡಿದ್ರೆ ಆಯ್ತತ್ತೇಳಿ. ಇದ್ರಾಗ ಹುಲ್ಲು ಆಗ್ಯದ್ರಿ ಹಿಂಗೆ ರೀ, ಅದಕ್ಕೆ ತೆಗಿಲಿಕ್ಕೆ ಬಂದೀವ್ರಿ. ಈ ಗಿಡ ಬಿದ್ದು ಬಿಡ್ತಾವ್ರಿ, ಕಾಯಿ ಹಿಡಿಯೋಣನೇ ಬಗ್ಗಿ ಬಿಡ್ತಾವ್ರಿ. ಅದು ಹೆಂಗೆ ಬಗ್ಲಕತ್ತದ ನೋಡ್ರಿ, ಹಂಗೆ ಬಗ್ಗಿ ಬಿಡ್ತಾವ್ರಿ ಗಿಡ ರೀ. ಸ್ವಲ್ಪ ಜೋರು ಗಾಳಿ ಬಿಡ್ತಂದ್ರೆ ಬಗ್ಗಿ ಬಿಡ್ತಾವೆ, ತಳಗೆ ನೆಲಕ್ಕೆ ಹತ್ತಿ ಬಿಡ್ತಾವ್ರಿ, ಗಿಡ ಮುರಿತಾವ್ರಿ. ಹಿಂಗಾಗಿ ಸರಿ ಬೆಳಿಲತ್ತೆ ಏನು ನೋಡ್ರಿ. ಹಾಂ ರೀ, ಆ ಥರ ಮುರಿದವು ನೋಡ್ರಿ ಗಿಡ ರೀ, ಮುರಿತಾವ್ರಿ. ಹಂಗೆ ಕಾಯಿ ದಮ್ಮನೂ ಆತಾವಲ್ರಿ, ಅದಕ್ಕಲ್ಲೇ ಈ ಸರಿ ಹಿಡ್ದಿಲ್ಲ ನೋಡ್ರಿ. ನಾವು ತಿನ್ನಕ್ಕೆ ಮಾಡ್ಲಕತ್ತೀನಿ ರೀ, ಮಸಾಲ ಚೋಡ ಮಾಡ್ಲಕತ್ತೀನಿ ರೀ. ಇದು ನೋಡ್ರಿ ಚೋಡ ತೊಗೊಂಡೀನಿ ರೀ. ಮನ್ಯಾಗ ಚೋಡ ಮಾಡಿರ್ತಿರ್ತಾರಲ್ರಿ, ಅವು ಚೋಡ ತೊಗೊಂಡೀನಿ ರೀ. ಒಂದು ಸ್ವಲ್ಪ ಬೇಕಂದಷ್ಟು ನಮಗೆ ಚೋಡ ತೊಗೊಳದ್ರಿ. ಇವು ಮನ್ಯಾಗ ಮಾಡಿಟ್ಟಿರ್ತಾರಲ್ರಿ, ಅವು ಚೋಡ ತೊಗೊಳದ್ರಿ. ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಸಣ್ಣಗೆ ಹೆರ್ಚ್ಕೊಂಡೀನಿ ರೀ. ಒಂದು ಅರ್ಧ ಹೋಳು ನಿಂಬೆಕಾಯಿ ತೊಗೊಂಡೀನಿ ರೀ. ಈ ಸದ್ದ ಇದ್ರೊಳಗೆ ರೀ ಸ್ವಲ್ಪ ಇವೆಲ್ಲ ಹೋಳ್ಕೊಂಡಿದ್ದೆಲ್ಲ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಟೊಮೆಟೊ ಹಾಕ್ಬೇಕ್ರಿ. ಭಾರಿ ಮಸ್ತ್ ಆಗ್ತದ್ರಿ. ಈ ಥರ ಒಮ್ಮೆ ನೀವು ಮಾಡಿರಿ, ನೋಡ್ರಿ ಹೆಂಗೆ ಆಗ್ತದತ್ತೇಳಿ.
ಆಮೇಲೆ ಸೇವಾ ರೀ, ಯಾವ ಬೇಕಾದ್ರೂ ಸೇವಾ ತೊಗೋಬೋದ್ರಿ ನೀವು. ಸಣ್ಣನು ಸೇವಾನು ತೊಗೋಬೋದ್ರಿ, ದಮ್ಮನು ಸೇವಾನು ತೊಗೋಬೋದ್ರಿ. ನಮ್ಮ ಮನ್ಯಾಗ ಸೇವಾ ಇದ್ವು ಅಂದ್ರೆ ಯಾವಾರ ತೊಗೋಬೋದ್ರಿ. ನಮ್ಮ ಬಲ್ಯಾಕ ಸಣ್ಣ ಸೇವಾ ಅದಾವ್ರಿ, ಅವು ತೊಗೊಳಕತ್ತೀನಿ ರೀ. ಈಗ ಒಂದು ಸ್ವಲ್ಪ ಸಕ್ಕರೆ ರೀ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಶೇಂಗಾದ ಹಿಂಡಿ ಇರ್ತದಲ್ರಿ ಅದು ಹಾಕೋಬೇಕ್ರಿ. ಏನು ನೋಡ್ರಿ, ಒಂದು ಸ್ವಲ್ಪ ಸಪ್ಪಂದು ಪುಡಿ ರೀ, ಶೇಂಗಾದ ಪುಡಿ ರೀ. ಖಾರದೂ ಹಿಂಡಿ ಹಾಕೋಬೇಕ್ರಿ, ಸಪ್ಪಂದೂ ಹಾಕೋಬೇಕ್ರಿ. ಖಾರ ಸ್ವಲ್ಪ ಭಾಳ ಬೇಕಂದ್ರೆ ಭಾಳ ಹಾಕೊಳ್ಳೋದ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳೋದು ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ರೀ, ಈಗ ಒಂದು ಅರ್ಧ ಹೋಳು ನಿಂಬೆಕಾಯಿ ತೊಗೊಂಡಿದ್ದೀವಲ್ಲ ರೀ, ಅದು ಹಾಕ್ಕೊಂಡು ಬಿಡೋದು ನೋಡ್ರಿ. ಇದೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ಈ ಸದ್ದ ಚಂದಾಗ.